ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಫ್ರೆಂಡ್ ನೋಡಿದ್ರು ಗೂಬೆ ನನ್ನ ಮಗ ಚಪಾತಿ ಇರೋ ಹೋಗ್ಬಿಡೈತದ. ಆಯ್ತು ಇರು, ಅದನ್ನ ಹೇಳಿ. ಇವತ್ತು ಆ್ಯಕ್ಚುಲಿ ಬೆಂಗಳೂರಲ್ಲಿ ಒಂದು ಚೂರು ಕೆಲಸದ ಮೇಲೆ ನಮ್ಮ ಫ್ರೆಂಡ್ ಕೆಲಸಕ್ಕೆ ನೋಡ ಒಂದು ಚಪಾತಿ ಎಲ್ಲ ಬೂತ್ ಗಿಡ್ದು ಇಲ್ಲಿ ಇರು ಮತ್ತೆ ಬಿಸಾಕ್ಬೇಡ ನಿಮಿಷ. ಇವಾಗ ಬೆಂಗಳೂರಿಗೆ ಒಂಚೂರು ಕೆಲಸದ ಮೇಲೆ ಬಂದೆ. ಮತ್ತು ಈಗ ನಾಳಿನ ಕೆಲಸ ಇತ್ತು, ಊರಿಗೆ ಹೋಗಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ಫ್ರೆಂಡ್ ಕಿರಣ್ ಅಂತ ಇವ್ರು ಪಿ ಜಿಗೆ ಬಂದೆ. ಪಿ ಜಿ ಟೂರ್ ಮಾಡ್ತಾ ನಿಮ್ಮ ಪಿ ಜಿ ಟೂರ್. ಇವಾಗ ಹುಡುಗರು ಪಿ ಜಿ ಹುಡುಗರು ರೂಮ್ ಹೆಂಗಿರುತ್ತೆ ಅಂತ ಎಸ್ಪೆಷಲಿ ಹೇಳೋದು ನೋಡಿ. ನಾರ್ಮಲ್ ನಮ್ಮ ಪ್ರಕಾರ ಚೆನ್ನಾಗೇ ಇರುತ್ತೆ. ಸೊ ಅದು ನೋಡೋರ ಮೇಲೆ ಡಿಪೆಂಡ್. ಅವ್ರು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಚಡ್ಡಿಗಳು ಇಲ್ಲೇ ಒಂದು ಚಡ್ಡಿ ಚಡ್ಡಿ ಬರೀ ಚಡ್ಡಿಗಳು ಬರವ ಸಯ್ಯ. ಬುರ್ಗ್ ತಿನ್ನೋ ಬನ್ನಿ, ನಮ್ಮ ಅಮ್ಮನ ಬುರ್ಗ್ ಮಾಡ್ಕೊಟ್ಟವ್ರೆ. ಬುರ್ಗ್ಲಾಗ ಇದು ಅಂದ್ಬಿಟ್ಟು ಎಲ್ಲರೂ ವೆಲ್ಕಮ್ ಯು. ನಮ್ಮ ಫ್ರೆಂಡ್ ಕಿರಣ್ ಅಂತ. ನಾವು ಎಷ್ಟು ಗುರು 7 ವರ್ಷನಾ? 7 ವರ್ಷ ಆಯ್ತಾ? 7 ತಿಂಗಳೇನಾಯ್ತು ಅಷ್ಟೇ. 7 ವರ್ಷ ಹಿಂದೆಗಡೆ ಪರಿಚಯ ಆದರು. ಅವಾಗ ನಮ್ಮಿಬ್ರಿಗೂ ಮೈಂಡ್ ಸೆಟ್ ಇದ್ದು ನೋಡಿ, ಯಾಕೋ ಯಾವಾಗೋ ಒಯ್ದಾಡ್ತೀರಿ ಅಂದ್ಕೊಂಡಿದ್ದೆ ನಾನು. ಅವಾಗ ಮಾತಾಡಿದ್ರೆ ಒಯ್ಯೋದು ಬೈಯೋದು. ಲೋಕಲ್ ಅಂದ್ರೆ ಎಲ್ಲಾರು ಲೋಕಲ್ ಅಂದರೆ ಕೋಲಾರ ಟೌನ್ ಅವನು ಅಂತ. ನೀವು ಇವಾಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಬಂದು ಆ್ಯಕ್ಚುಲಿ ಪ್ರೌಡ್ ಆಗುತ್ತೆ ಮಚ್ಚ. ನೀನು ಸ್ಟಾರ್ಟಿಂಗ್ ಒಂದು ಏನು ಕಾಲ್ ಸೆಂಟ್ರಲ್ ಕೆಲಸಕ್ಕೆ ಅಂತ ಬಂದು ಈಗ 3 ವರ್ಷ ಆಯ್ತಾ? 3 ವರ್ಷದಿಂದ ಕಾಲ್ ಸೆಂಟ್ರಿಂದ ಅಸಿಸ್ಟೆಂಟ್ ಮ್ಯಾನೇಜರ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಒಂದು ಒಳ್ಳೆ ಕಂಪನಿ, ಪ್ರೈವೇಟ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದೀನಿ. ಕೈಗೆಟ್ಕುವಂಥ ಸಂಬಳ ಸಿಗುತ್ತೆ ಬೆಂಗಳೂರಿಗೆ ಬಂದಾಗ. ಖರ್ಚುಗಳು ಜೋರಾಗಿಲ್ಲ ಆಯಿತು. ಕೈಗೆಟ್ಕುವಂಥ ಸಂಬಳ ಸಿಗುತ್ತೆ, ಹಂಗೆ ಖರ್ಚುಗಳು ಹಂಗೆ ಆಗುತ್ತೆ ಬೆಂಗಳೂರಲ್ಲಿ. ಬಟ್ ಖುಷಿ ಆಗುತ್ತೆ. ಎಲ್ಲ ನಾವು ಕಾಲೇಜಲ್ಲಿ ನಾವು ಬಿಲ್ಡ್ ಪಾಟಿಗೆ ನೋಡ್ಬಿಟ್ಟು ಇವರಿಬ್ರು ಹಿಂಗ ಏನಾಗ್ತಾರೆ ಮುಂದಕ್ಕೆ ಅಂತ ನಮ್ಮ ಸರ್ವೆ. ಅದಲ್ಲ ಇಲ್ಲಿ ನಾವು ಓದಿರೋದೇ ಒಂದು, ಅಲ್ಲಾಗಿರೋದೇ ಒಂದು. ಏನು ಹಾಸ್ಪಿಟಲ್ಲಿ OT ಟೆಕ್ನಿಷಿಯನ್ನು, ಕೊಯ್ಯೋದು, ಪ್ಯಾರಾಮೆಡಿಕಲ್ ಮಾಡಿ ಅದರಲ್ಲಿ OT ಟೆಕ್ನಿಷಿಯನ್ ಆಗಿ ಟ್ರೈನಿಂಗ್ ಮಾಡಿದ್ದು. ಅದು ಕಾಲೇಜ್ ಟಾಪರ್. ಅದರಲ್ಲಿ ಬೇರೆ ಆ ಡಿಪಾರ್ಟ್ಮೆಂಟಲ್ಲಿ ಇವ್ರ ಬ್ಯಾಚಿಗೆ ಒಂದು ಟಾಪರು. ಇನ್ನು ಒಳ್ಳೆ ಟೆಕ್ನಿಷಿಯನ್ ಆಗ್ತಾನೆ, ಒಳ್ಳೆ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಅಂದ್ಕೊಂಡ್ರೆ ಲಾಕ್ಡೌನ್ ಆಯ್ತು ಅವಾಗ. ಇಲ್ಲ ಮತ್ತೆ ಲಾಕ್ಡೌನ್ ಆದ್ಮೇಲೆ ತಾನೆ ಎಕ್ಸಾಮ್ ಆಗಿದ್ದು. ಲಾಕ್ಡೌನ್ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಓಕೆ ಪಾಸ್ ಆದ. ಇನ್ನೆಲ್ಲೋ ಬೆಂಗಳೂರು ಯಾವುದೋ ಹಾಸ್ಪಿಟಲ್ ಕೆಲ್ಸಕ್ಕೆ ನೋಡ್ತಾನೆ ಅಂದರೆ ನೋಡಿದ್ರೆ ಅಣ್ಣ ಸಾಫ್ಟ್ವೇರ್ ಕಡೆ ಬಂದ್ಬಿಟ್ಟವನೆ, IT ಫೀಲ್ಡು. ಬಟ್ ಎಲ್ಲರೂ ಏನು ಮಾಡ್ತಾನೋ ಏನೋ ಅಂದ್ಕೊಂಡ್ರು. ಬಟ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗಿಂತೂ ಒಳ್ಳೆ ಪೊಸಿಷನಲ್ಲಿ ನಮ್ಮ ಫ್ರೆಂಡ್ ಕಿರಣ್ ಅವನೇ. ಖುಷಿ ಆಗುತ್ತೆ ಅದನ್ನ ಹೇಳೋಕ್ಕೆ. ಅವಾಗ ಖರ್ಚಿಗೆಲ್ಲ ಕಾಸು ಹಾಕ್ತಾನೆ. ನಮ್ಗೆಲ್ಲರಿಗೂ ಜಾಸ್ತಿ ದುಡಿತಾನೆ ಅಲ್ಲ ಮಚ್ಚ? ಇಲ್ಲ ದುಡಿಯತ್ತಲ್ಲ. ಇವ್ರ ಪಿ ಜಿ ಇರೋದು ಮಡಿವಾಳ. ಲೊಕೇಶನ್ ಹೇಳ್ರಪ್ಪ ಇನ್ನಂಗೆ. PG ಇರೋದು ಮಡಿವಾಳ, BTM ಲೇಔಟ್, ಫಸ್ಟ್ ಸ್ಟೇಜು, ಹನುಮಾನ್ ದೇವಸ್ಥಾನ ಹಿಂದ್ಗಡೆ ಶ್ರೀ 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 ಸಾಯಿ ಬಾಲಾಜಿ PG ಅಂತ. ನೀವ್ಯಾರಾದ್ರೂ PG ಹುಡುಕ್ತಿದ್ರೆ ಇಲ್ಲಿಗೆ ಬನ್ನಿ. ಅಲ್ಲ ಮಚ್ಚ, ಈ ಮಖಕ್ಕೆ ನೀರು ಹಾಕೋದು ಜಾಸ್ತಿ ಇತ್ತು ಕೋಲಾರಾಗ ಅಂತ. ಅದು ನೋಡಿದ್ರೆ ಇಲ್ಲೇನು ಸ್ಕಿನ್ ಕೇರು. ಅಲ್ಲಿ ನೋಡಿ ಅಲ್ಲಿ ಪ್ರಾಡಕ್ಟ್ ಬೇಕು. ಎಲ್ಲಿ ಸೈಡ್ ಬಾ ಹಂಗೆ. ಓಹೋ ಗಾಯ್ಸ್ ಫ್ರೆಂಡ್ ಈಗ ಒಂದು ಏನದು ನಾನು ಇದು ಎವರ್ ಯೂತ್ದು ಸ್ಕ್ರಬ್ ಯೂಸ್ ಮಾಡ್ತೀನಿ. ಇದು ನಮ್ಮ ಫೇಸ್ ಓಕೆ ಗೈಸ್, ಅವ್ರು ಅಷ್ಟೆಲ್ಲ ಆಗಬೇಕು. ನಾವು ನಮ್ದೇನು ಇಲ್ಲ. ಯಾವ ಸೋಪ್ ಹಾಕ್ಬೇಕು ಅದು ಕನ್ಫ್ಯೂಸಲ್ಲಿ ಸೋಪ್ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಬರೀ ನೀರು, ವಾಟರ್ ಎಫೆಕ್ಟ್, ನ್ಯಾಚುರಲ್ ಬ್ಯೂಟಿ. ನಾನು ಯಾವುದೋ ಆ್ಯಂಗಲಲ್ಲಿ ರಕ್ಷಿತ್ ಶೆಟ್ಟಿ ಥರ ಕಾಣಿಸ್ತೀನಿ ಅಂತ ಮಚ್ಚ. ಸುಮಾರು ಜನ ಹೇಳೋರೆ, ನಾನು ಅವಾಗ ನೋಡ್ಕೊತೀನಿ. ಹಾಂ ನಿಮ್ಮ PG ನಿಂಗೆ ಭಯ, ನನಗೇನು ಭಯ ನಡೆಯೋಲ್ಲ ಅಂದರೆ ಅನಿಸ್ಕೋ. ಒಂದು ಫ್ರೆಂಡ್ಸ್ಗೋಸ್ಕರ 1-2 ಮಾತು ಅನ್ಸ್ಕೊಳಕ್ಕಾಗಲ್ಲ ನಾವು PG ಒಂದರ ಹತ್ರ.
ಸರಿ ಮಚ್ಚ, ಓಕೆ ಸಿಗೋಣ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್. ಓಕೆ ಬಾಯ್. ಓಕೆ ನಮ್ಮ ಫ್ರೆಂಡ್ಗೆ ಬಾಯ್ ಹೇಳ್ಬಿಟ್ಟು ಈಗ ನಾವು ಹೊಡ್ತಿದ್ದೀವಿ ನಮ್ಮ ಕೆಲಸದ ಮೇಲೆ. ಐಸ್ ಮಾರ್ಕೆಟ್ಗೆ ಬಂದ್ವಿ, ನಮ್ಗೆ ಬೇಕಾಗಿರೋ ಮೆಟೀರಿಯಲ್ ನೋಡಿದ್ವಿ. ಬಟ್ ಗೊತ್ತಾಗಿದೆ ಏನಂದರೆ ನಾವು ಅಂದ್ಕೊಂಡಂಗೆ ಮಾರ್ಕೆಟು ಇಲ್ಲ. ಇಲ್ಲಿ ಅರ್ಧ ಫೈನ್ಗಳು ಬೀಳ್ತಾ ಐತೆ. ಏನಕ್ಕೆ ಬರಬೇಕು ಅಂದರೆ ಇಲ್ಲಿ ಬಂದ್ಬಿಡೋದು ರಂಗಾಗಿ. ಇಲ್ಲಿ ರಿಕ್ವೆಸ್ಟ್ಗಳು 500 ರೂಪಾಯಿ ಫೈನ್ಗೆ 200 ಇದೆ 300 ಇದೆ ಅಂತ ಒಂದು ಅಕ್ಸೆಪ್ಟ್ ಮಾಡ್ತವ್ರೆ. ಬಿಲ್ ಕೇಳಬಾರ್ದು. ಬಿಲ್ ಕೇಳಿದ್ರೆ ಓಕೆ 200 300 ಓಕೆ. ಬಿಲ್ ಕೇಳಿದ್ರೆ 500 ಕೊಡಬೇಕು ಅಷ್ಟೇ. ಎಲ್ಲ ಏನು ಚಿಕ್ಕಪೇಟೆ ಹೋಗ್ಬಿಟ್ರೆ ತುಂಬ ರೇಟ್ ಕಮ್ಮಿ ಅಂತಾರೆ. ನಾನು ಅಂದ್ಕೊಂಡಿದ್ದಕ್ಕಿದ್ದು ಭಯಂಕರ ಡಬಲ್ ಇದೆ. ಲೆಟ್ಸಿ ಏನು ಒಂದೇ ಅಂಗಡಿ ಇರೋದು, 4-5 ಅಂಗಡಿ ನೋಡೋಣ. ಮಾಡ್ಬೇಕು, ಏನೋ ಒಂದು ಮಾಡಬೇಕು ಅಂದಾಗ ಒಂದಲ್ಲ 2 ಅಲ್ಲ 3 ಅಲ್ಲ 1000 ಅಂಗಡಿ ಐತೆ. ಒಂದು 4 ಅಂಗಡಿ ನೋಡೋಕ್ಕೆ ಕಷ್ಟನ. ಇಲ್ಲಿ ಈಗ ಲೈಟ್ಸನ್ನು ನೋಡೋಕೆ ಬಂದಿದ್ದೀವಿ. ಬೆಳಗ್ಗೆ ಲೈಟ್ಸ್ ಹಾಕೊಂಡವ್ರೆ. ಇಲ್ಲಿ ಒಂಚೂರು ಮಾತಾಡ್ಕೊಂಡು ಹೋಗೋಣ, ವಿಚಾರಿಸ್ಕೊಂಡು. ರಾಯ್ಸ್ ಅಲ್ಲಿ ಆಯಿತು ತೊಗೊಂಡಿದ್ದೆಲ್ಲ. ಬಟ್ ಅಲ್ಲಿ ನಾವು ತೊಗೊಳ್ತಾಯಿದ್ರೆ ಯಾರೋ ಕೇರಳದವ್ರು ಬಂದರು. ಅವ್ರ ಹತ್ರ ಕೇಳಬೇಕು ನೀವು ಬಾರ್ಗೇನ್ ಮಾಡೋದು ಅಂದರೆ. ಏನು ಕೇಳ್ತಾರೆ ಅವ್ರು ಅಂಗಡಿಯವರೇ ಕನ್ಫ್ಯೂಸ್ ಆಗಿಬಿಡ್ಬೇಕು. ಪಾಪ ನಮ್ಮನ್ನು ಬಿಟ್ಟರೆ ಬೇರೆ ಎಲ್ಲೂ ಹೋಗೋದೇ ಇಲ್ವೇನೋ ಇವ್ರ ಹತ್ರ ಇರೋದು ಇಷ್ಟೇನೋ. ಏನು ನಾನೇ ಶಾಕ್ ಆಗಿಬಿಟ್ಟೆ. ಅವ್ರು ಕೇಳ್ಕೊಂಡಿದ್ದು ಅವ್ರ ರಿಕ್ವೆಸ್ಟು. ನಾನು ಇಲ್ಲ ಫಸ್ಟೇ ನಾನು ಬರೋಕ್ಕೆ ಮುಂಚೆ ಅವ್ರು ಬಂದು ನೋಡಿದರೆ ನಾನು ಹಂಗೆ ಕೇಳ್ತಿದ್ದೆ. ನಾನು ತಗೊಂಡ್ಮೇಲೆ ಅವ್ರು ತೊಗೊತಿದ್ರು, ಕೇಳೋಕ್ಕಾಗಿಲ್ಲ. ಏನು 1000 ರೂಪಾಯಿ ಐಟಮ್ನ ಕಮ್ಮಿ ಅಂದರೂ 600 ರೂಪಾಯಿ 500 ರೂಪಾಯಿ ಮ್ಯಾಕ್ಸಿಮಮ್ ಕೇಳೋದು. 600 ರೂಪಾಯಿಗೆ ಮುಗಿಸ್ತಾರೆ. ನಾವು 100 ರೂಪಾಯಿ ಕಮ್ಮಿ ಕೇಳೋಕ್ಕೆ ಒದ್ಲಾಡೋದು. ಆ್ಯಂಡ್ ಈಗ ಇಲ್ಲಿಂದ SP ರೋಡ್ಗೆ ಹೋಗ್ಬೇಕು. ರ್ಯಾಪಿಡೋ ಮುಗಿಸೋಣ. ಇವಾಗಿದೆ ರ್ಯಾಪಿಡೋದಲ್ಲಿ ಬರ್ತಾ ಸುಮ್ಮನೆ ಒಂದು 2-3 ಕ್ವಶನ್ ಕೇಳಿದೆ. ಅವರು ಗಾಬರಿಗೆ ಇಳಿಸ್ಬಿಟ್ಟು ಅಮೌಂಟ್ ತಗೊಂಡು ಹೆಲ್ಮೆಟೇ ಮರ್ತೋಗ್ಬಿಡೋದ. ನಾವು ಒಳ್ಳೆ ಹುಡುಗರು ಫೋನ್ ಮಾಡಿ ಮತ್ತೆ ಹೆಲ್ಮೆಟ್ ವಾಪಸ್ ಕೊಟ್ಬಿಟ್ವಿ. ಈಗ SP ರೋಡ್ ಒಂಚೂರು ಕೆಲಸ, ಅಲ್ಲಿ ಹೋಗ್ತಾಯಿದ್ದೀವಿ. ಸಿಗೋಣ ಅಲ್ಲೋಗಿ. ಫೈನಲಿ ಮುಳಬಾಗಿಲು ರೀಚ್ ಆದೆ. ಮಾರ್ಕೆಟು ಸಿಟಿ ಮಾರ್ಕೆಟು ಅಲ್ಲಿ ದಿನ ಮಾಡೋರಿಗೆ ಸರಿ ಆ ಮಾರ್ಕೆಟೆಲ್ಲ. ಈಗ ಎಲ್ಲ ಫೈನಲ್ ಆಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಬಂದೆ. ಈಗ ಇಲ್ಲಿಂದ ಊರಿಗೆ ಹೋಗ್ಬೇಕು. ಊರಿಗೆ ಹೋಗೋದಾ ಕೆಫೆಗೆ ಹೋಗೋದಾ? ಕೆಫೆಗೆ ಹೋಗೋಣ. ವೆಂಕಟೇಶ್ ಕಷ್ಟಪಡ್ತಾಯಿರ್ತಾನೆ. ಹೋಗೋಣ ಅಂದರೆ ಯಾವುದೋ ಬಸ್ ಇಲ್ಲ. ಏನು ಮಾಡೋದು? ಇದು ಯಾವುದೋ ಬಸ್ ಇದೆ. ಲೆಟ್ಸ್ ಸಿ ಎಲ್ಲ ಹೋಗುತ್ತೆ. ಇದು ನಮ್ಮೂರು ಸ್ಟ್ಯಾಂಡ್ ಇದು, ಬಟ್ ಯಾವುದು ಬಸ್ ಇಲ್ಲ ಇಷ್ಟೊತ್ತಲ್ಲಿ ನಮ್ಮೂರಿಗೆ. ಇದು ಯಾವ ಊರ್ದು? ಓಕೆ, ಹಂಗಾರೆ ಲಕ್ಷ್ಮೀ ಸಾಗರ ಹೋಗಿ ಅಲ್ಲಿ ನಮ್ಮ ಯಾರೋ ಫ್ರೆಂಡ್ಸ್ಗೆ ಫೋನ್ ಆಗಿಬಿಟ್ಟು ಬರ್ಸ್ಕೊಳ್ಳೋಣ. ಓಕೆ, ಹೋಗಿ ಕೆಫೆಗೆ ಹೋಗ್ತೀವಿ. ಬರಬೇಕು ಹೋಗ್ರು. ಈ ಮನೆ ಬೆಂಗಳೂರಿಂದ ಬಂದ್ವಿ ನಾವು. ಚಳಿ ಗುರು. ಜಸ್ಟ್ ನಾನು ಸ್ಟ್ಯಾಂಡರ್ಡ್ ಆಗಿ ವಿಡಿಯೋದಲ್ಲಿ ಹೇಳಿ ಅನ್ಕೊಂಡೆ, ನಾನು ಕರ್ಕೊಂಡು ಹೋಗಕ್ಕೆ ಫ್ರೆಂಡ್ಸು ಕಾರ್ ಎತ್ಕೊಂಡ್ ಬಂದವ್ರೆ ಅಂತ. ನನ್ನ ಕರ್ಕೊಂಬರಕ್ 4-5 ಜನ ಬಂದಿದ್ರು. 10 ಜನ ಬರ್ತಿದ್ರು. ಕಾರ್ ಲೈಟ್ ಬರ್ಲಿಲ್ಲ ಅಂತೆ. ಹಂಸೆಂಗ್ಸ್ರ ಲೈಟ್ ಬರ್ತದೆ. ಏನೋ ಟೀ ಅಂತ ಎಷ್ಟೋ ಖುಷಿ ಆಯ್ತು. ಬರ್ತಾ ಇರೋದು ನನಗೋಸ್ಕರ, ಅದಕ್ಕೆ ಲೈಟ್ ಬಂದಿರೋದು. ಅಲ್ಲ, ಏನಕ್ಕೆ ಇಷ್ಟು ಜೋರಾಗಿ ಹೋಗ್ತಾವ್ರೆ ಅಂತ ನೋಡಿದ್ರೆ ಕೋಲು. ಇದು ಎಲ್ಲಿ AC ನ? ಇದು AC. ಇದು ಕಲೆಕ್ಷನ್ ಕೊಟ್ರೆ ತಣ್ಣ ಬರುತ್ತೆ ಗಾಳಿ. ಒಳ್ಳೆ
ಯಾವುದು ಇದು? ಓ ತಗೋ. ಯಾವ್ದು ವರ್ಕಿಂಗ್ ಐತಾರ ಗೊತ್ತಿಲ್ಲ, ಸೌಂಡ್ ಸಾಂಗ್ಸ್ ಮಾತ್ರ ಬರಬೇಕು. ಸಾಂಗ್ಸ್ ಇಲ್ದಿದ್ದು ಕಾರ್ ಓಡ್ಸಕ್ಕಾಗಲ್ಲ. ಐಸ್ ಟೈಮು ಆಲ್ಮೋಸ್ಟ್ 11 ಗಂಟೆ ಆಯಿತು. ಈಗ ಲೇಟ್ ಆಗಿದೆ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಬೇಗ ಮಲ್ಕೊಬೇಕು. ಸೊ ಮಲ್ಗೋಣ. ಓಕೆ, ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.